ಪೇಷಂಟ್ಗಳಿಂದ ಹೆಚ್ಚುವರಿ ಹಣವನ್ನ ವಸೂಲಿ ಮಾಡಿರುವಂತಹ ಆರೋಪ ಇವರ ಮೇಲೆ ಈಗ ಕೇಳಿ ಬರ್ತಾ ಇರುವಂತದ್ದು. ಇವರು ನಿಗದಿತ ಹಣಕ್ಕಿಂತ ಹೆಚ್ಚಾಗಿ ಜನರಿಂದ ವಸೂಲಿ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಗಿರೀಶ್ ರೆಡ್ಡಿಯ ಮೇಲೆ ಕೇಳಿ ಬರ್ತಾ ಇರುವಂತದ್ದು. ಇಲ್ಲಿ ಪೇಷಂಟ್ಗಳಿಂದ ಕಟ್ಟಿಸಿಕೊಳ್ಬೇಕಾಗಿದ್ದಂತ ಹಣ ಕೇವಲ 3,130 ರೂಪಾಯಿಗಳಷ್ಟೇ. ಇಲ್ಲಿ ಒಂದು ನಿಗದಿತ ಅಮೌಂಟ್ ಅಂತ ಇರುತ್ತೆ, ಪ್ರೊಸೆಸಿಂಗ್ ಚಾರ್ಜಸ್, ಅದನ್ನ ಬಿಟ್ಟು ಮತ್ತಷ್ಟು ಕಲೆಕ್ಟ್ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಆದ್ರೆ ಇಲ್ಲಿ ಮಹಾನುಭಾವ ಏನಿದ್ದಾನೆ, ಈತ 20,000 ರೂಪಾಯಿಯನ್ನ ಅಲ್ಲಿನ ರೋಗಿಗಳಿಂದ ಪೀಕ್ತಾ ಇದ್ದ ಅನ್ನುವಂತ ಮಾಹಿತಿ ಈಗ ಬರ್ತಾ ಇದೆ. ಈ ಮಹಾಶಯನಿಗೆ ಹೆಚ್ಚುವರಿ ಹಣ ವಸೂಲಿ ಮಾಡೋದಕ್ಕೆ ಅಧಿಕಾರ ಕೊಟ್ಟಿದ್ದಾದ್ರು ಯಾರು? ಆಶಾ ಫರ್ವೇನ್ ಅವರ ತನಿಖಾ ವರದಿಯಲ್ಲಿ ಗಿರೀಶ್ ಕರ್ಮಕಾಂಡ ಉಲ್ಲೇಖವಾಗಿದೆ. ಇವರು ಮಾಡ್ತಾ ಇರುವಂತಹ ಎಲ್ಲ ಅಕ್ರಮಗಳ ಸಂಪೂರ್ಣ ಮಾಹಿತಿಯನ್ನ ಈ ಒಂದು 31 ಪುಟಗಳ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದರ ಬಗ್ಗೆ ಸುನತಾ ಟಿವಿ ಪ್ರಶ್ನೆ ಕೇಳಿದ್ದೆ, ತಪ್ಪಾಗೋಯ್ತಾ? ಹಾಗಾದ್ರೆ ಇವರೆಲ್ಲ ಮಾಡ್ತಾ ಇರುವಂತಹ ಅಕ್ರಮಗಳು ಇಷ್ಟು ಸ್ಪಷ್ಟವಾಗಿ ಉಲ್ಲೇಖವಾಗಿದ್ರು ಅದನ್ನ ನಾವು ಪ್ರಶ್ನೆ ಮಾಡಿದ್ದೆ, ಜನತಾ ಟಿವಿ ಪ್ರಶ್ನೆ ಮಾಡಿದ್ದೆ, ದೊಡ್ಡ ತಪ್ಪ ಹಾಗಾದ್ರೆ? ಇಲ್ಲಿ ದಾಖಲೆ ಸಮೇತವಾಗಿ ನಾವು ವಿವರಣೆಯನ್ನ ಕೇಳೋದಕ್ಕೆ ಅಂತ ಹೋಗಿದ್ದೆ, ತಪ್ಪಾಗೋಯ್ತಾ? ನಾವೇನು ದಾಖಲೆಗಳಿಲ್ಲದೆ ಸುಮ್ನೆ ಊಹಾಪೋಹಗಳನ್ನ ಕೇಳ್ಕೊಂಡು ಹೋಗಿದ್ದಿದ್ರೆ ಇವರು ನಮ್ಮನ್ನ ತಪ್ಪನ್ನ ಅಂತ ಹೇಳುವುದಾಗಿತ್ತು. ಆದ್ರೆ ನಾವು ದಾಖಲೆಗಳೊಂದಿಗೆ ವಿತ್ ಡಾಕ್ಯುಮೆಂಟ್ಸ್ ಹೋಗಿ ಇವರ ಬಳೆ ಸ್ಪಷ್ಟನೆಯನ್ನ ಕೇಳಿದ್ರು ಕೂಡ ಇದೇನೋ ದೊಡ್ಡ ತಪ್ಪು ಅನ್ನೋ ರೀತಿಯಲ್ಲಿ ಇವರು ವರ್ತಿಸಿದ್ದಾದ್ರು ಯಾಕೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಆಸ್ಪತ್ರೆಗೆ ಬನ್ನಿ ಸ್ಪಷ್ಟನೆ ಕೊಡ್ತೀನಂತ ಹೇಳಿದ್ದೆ ಡಾಕ್ಟರ್ ಗಿರೀಶ್ ಅವರು, ಆದ್ರೆ ಈ ರೀತಿಯಾಗಿ ಉಲ್ಟಾ ಹೊಡೆದಿದ್ ಯಾಕೆ? ತಾವೇ ಸ್ವತಃ ಆಸ್ಪತ್ರೆಗೆ ಬನ್ನಿ, ನೀವು ಕೇಳ್ತಾ ಇರುವಂತ ಈ ಪ್ರಶ್ನೆಗೆ ಸ್ಪಷ್ಟನೆಯನ್ನ ಆಸ್ಪತ್ರೆಯಲ್ಲಿ ನಾನೇ ಕೊಡ್ತೀನಿ ಅಂತ ಹೇಳಿ ಇವ್ರ ಬಾಯಲ್ಲೇ ಬಂದಿರುವಂತ ಈ ಮಾತನ್ನ ನಾವು ನಂಬಿ ಹೋದ್ರೆ ಇವರಲ್ಲಿ ಹೋಗ್ತಿದ್ದಂಗೆ ಉಲ್ಟಾ ಹೊಡೆದಿದ್ ಯಾಕೆ? ಆತನ ಮಾತಿನ ಅನ್ವಯವೇ ನಾವು ಆಸ್ಪತ್ರೆಗೆ ತೆರಳಿದ್ರೆ ಇವರು ಈ ರೀತಿಯಾಗಿ ಮಾಡಿದ್ಯಾಕೆ? ನಮ್ಮ ಜನತಾ ಟಿವಿಯ ಪ್ರತಿನಿಧಿ ಇವರ ಮಾತಿನ ಅನ್ವಯವೇ ಆಸ್ಪತ್ರೆಗೆ ದಾಖಲೆಗಳನ್ನ ತೆಗೆದುಕೊಂಡು ಹೋದ್ರೆ ಇವರ ವಿರುದ್ಧವೇ ಉಲ್ಟಾ ಹೊಡೆದಿದ್ಯಾಕೆ? ತಾವೇ ಕರೆದಿದ್ಯಾಕೆ? ಮತ್ಯಾಕೆ ಈ ರೀತಿಯಾಗಿ ಉಲ್ಟಾ ಹೊಡೆದ್ರು ಅನ್ನುವಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ಇಲ್ಲಿ ಭೇಟಿ ಕೊಟ್ಟು ಅಕ್ರಮವನ್ನ ಪ್ರಶ್ನಿಸಿದ ವೇಳೆ ದೊಡ್ಡ ರಂಪಾಟವೇ ಮಾಡಿಬಿಟ್ಟಿದ್ದಾರೆ. ಇವರೇ ಕರೆದು ಇವರೇ ರಂಪಾಟ ಮಾಡಿದ್ದು ಇಲ್ಲಿ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಇವರು ಆಲ್ರೆಡಿ ತಪ್ಪನ್ನ ಒಪ್ಕೊಂಡಿದ್ದಾರೆ, ತಾವೇ ಬನ್ನಿ ಅಂತ ಹೇಳಿದ್ಮೇಲೂ ಯಾಕೆ ಈ ರೀತಿಯಾಗಿ ಮಾಡಿದ್ರು? ಸೆಕ್ಯೂರಿಟಿಗಳ ಮೂಲಕ ಜನತಾ ಪ್ರತಿನಿಧಿಗೆ ಬೆದರಿಕೆ ಹಾಕಲಾಗಿದೆ. ಇಲ್ಲಿ ಜನತಾ ಟಿವಿ ಇವರ ಮಾತಿನ ಅನ್ವಯ ಆಸ್ಪತ್ರೆಗೆ ಇವರ ಬಳಿ ಸ್ಪಷ್ಟನೆ ಕೇಳೋದಕ್ಕೆ ಹೋದ್ರೆ ಇವರು ಅಲ್ಲಿ ಹೋಗ್ತಿದ್ದಂಗೆ ಕಥೆನೇ ಬೇರೆ ಆಗಿದೆ. ಇಲ್ಲಿ ಇವರು ಆಲ್ರೆಡಿ ಒಂದು ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದನ್ನ ತಾವೇ ಒಪ್ಕೊಂಡಿದ್ದಾರೆ. ಅದನ್ನ ನಾವು ಪ್ರಶ್ನೆ ಮಾಡಿದ್ರೆ ಬನ್ನಿ ಆಸ್ಪತ್ರೆಗೆ ಎಲ್ಲವನ್ನ ಹೇಳ್ತೀನಿ ಅಂತ ಹೇಳ್ತಿದ್ದವರು ಅಲ್ಲಿ ಹೋಗ್ತಿದ್ದಂಗೆ ಉಲ್ಟಾ ಹೊಡೆದಿದ್ ಯಾಕೆ? ಈ ಒಂದು ಕ್ಯಾಟ್ ಲ್ಯಾಬ್ ಏನಿದೆ, ವಿಕ್ಟೋರಿಯಾ ಆಸ್ಪತ್ರೆಯ ಕ್ಯಾಟ್ ಲ್ಯಾಬ್, ಇದನ್ನ ಇಲ್ಲಿ ಗಿರೀಶ್ ರೆಡ್ಡಿ ಅವರು ಅಕ್ರಮಕ್ಕೆ ಬಳಸ್ಕೊಳ್ತಿದ್ದಾರೆ. ಇಲ್ಲಿ ಕಿಡ್ನಿ ಪೇಷಂಟ್ ಗಳ ಅಸಹಾಯಕತೆ ಏನಿದೆ ಅದನ್ನ ಇವರು ದುರ್ಬಳಕೆ ಮಾಡ್ಕೊಳ್ತಿರುವಂತ ಆರೋಪ ಕೇಳಿ ಬಂತು. ಪೇಷಂಟ್ ಗಳಿಂದ ಇವರು ಹೆಚ್ಚುವರಿ ಹಣವನ್ನ ವಸೂಲಿ ಮಾಡ್ತಿರುವಂತ ಆರೋಪ ಕೇಳಿ ಬಂತು. ಪೇಷಂಟ್ ಗಳಿಂದ ಇವರು ಒಂದು ಪ್ರೊಸೀಜರ್ ಚಾರ್ಜಸ್ ಅಂತ ಹೇಳಿ ಕೇವಲ 3,130 ರೂಪಾಯಿಗಳನ್ನ ಕಟ್ಟಿಸಿಕೊಳ್ಳೋದು ಅಲ್ಲಿನ ರೂಲ್ಸ್ ಆಗಿರುತ್ತೆ. ಆದ್ರೆ ಇವರು ಅಲ್ಲಿನ ಪೇಷಂಟ್ ಗಳೇನಿರ್ತಾರೆ, ಕಿಡ್ನಿ ವಿಷಯವಾಗಿ ಬಂದಿರುವಂತ ಪೇಷಂಟ್ ಗಳೇನಿರ್ತಾರೆ, ಅವರ ಬಳಿ 20,000 ಹೆಚ್ಚುವರಿ ಹಣವನ್ನ ಪೀಕ್ತಾ ಇರ್ತಾರೆ. ಅದು ಏನು ತಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಿಲ್ಲ, ಅಲ್ಲಿ ಟೆಕ್ನಿಷಿಯನ್ ಏನಿದ್ದಾರೆ ಅವರ ಫೋನ್ ಪೇಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾರಂತೆ. ಈ ಮಹಾಶಯನಿಗೆ ಹೆಚ್ಚುವರಿ ಹಣವನ್ನ ವಸೂಲಿ ಮಾಡೋದಕ್ಕೆ ಅಧಿಕಾರ ಕೊಟ್ಟಿದ್ಯಾರು ಅನ್ನುವಂಥದ್ದು ನಮ್ಮ ಪ್ರಶ್ನೆ ಈಗ ಸದ್ಯಕ್ಕೆ ಇರುವಂತದ್ದು. ಆಶಾ ಫರ್ವೇನ್ ಅವರ ತನಿಖಾ ವರದಿಯಲ್ಲಿ ಗಿರೀಶ್ ಅವರ ಕರ್ಮಕಾಂಡವನ್ನ ಸಂಪೂರ್ಣವಾಗಿ ಉಲ್ಲೇಖ ಮಾಡಲಾಗಿದೆ. ಅದನ್ನ ಕೇಳಿದ್ರೆ ನಮ್ಮ ಜನತಾ ಟಿವಿಯ ಪ್ರತಿನಿಧಿ ಮೇಲೆ ಇವರು ಎಗರಾಡ್ತಾರಂತೆ. ಇದ್ರ ಬಗ್ಗೆ ಜನತಾ ಟಿವಿ ಪ್ರಶ್ನೆ ಕೇಳಿದ್ದೆ, ತಪ್ಪು ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ದಾಖಲೆ ಸಮೇತ ವಿತ್ ಅಷ್ಟು ಡಾಕ್ಯುಮೆಂಟ್ ಗಳನ್ನ ತೆಗೆದುಕೊಂಡು ಅವ್ರ ಮುಂದೆ ಹೋಗಿ ನಿಂತ್ರೆ ಇವರ ವರಸೇನೆ ಬದಲಾಗಿದೆ. ಆಸ್ಪತ್ರೆಗೆ ಬನ್ನಿ ಸ್ಪಷ್ಟನೆ ಕೊಡ್ತೀನಿ ಅಂತ ಹೇಳಿದ್ದ ಈತ, ಆದ್ರೆ ಆಸ್ಪತ್ರೆಗೆ ಹೋದ್ರೆ ಈತನ ವರ್ತನೆ ಬದಲಾಗಿದೆ. ಆತನ ಮಾತಿನ ಅನ್ವಯವೇ ಆಸ್ಪತ್ರೆಗೆ ತೆರಳಿದ್ರು ಕೂಡ ಜನತಾ ಟಿವಿಯ ಪ್ರತಿನಿಧಿಯ ಮೇಲೆ ಇವರು ಎಗರಾಡಿದ್ದಾರೆ. ಭೇಟಿ ಕೊಟ್ಟು ಅಕ್ರಮವನ್ನ ಪ್ರಶ್ನಿಸಿದ ವೇಳೆ ಇವರು ದೊಡ್ಡ ರಂಪಾಟವನ್ನೇ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಅಲ್ಲಿದ್ದಂತ ಸೆಕ್ಯೂರಿಟಿಗಳ ಮೂಲಕ ಜನತಾ ಟಿವಿಯ ಪ್ರತಿನಿಧಿಗೆ ಬೆದರಿಕೆ ಹಾಕಿಸಿದ್ದಾರಂತೆ.
going to be direct and they have to answer every year, every month we answer to the then ಅದಕ್ಕೂ ನಮಗೂ ಏನು ಸಂಬಂಧ ಆಗಿಲ್ಲ ಸರ್. ಪರ್ಮಿಷನ್ ತಗೊಂಡಿದ್ದೀರಾ ಡೈರೆಕ್ಟರ್ ಸರ್ ಪರ್ಮಿಷನ್ ಏನಕ್ಕೆ ಅಲ್ಲ ಸರ್, ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದಾಗ ಒಂದು ಪ್ರೋಟೋಕಾಲ್ ಇರಲಿ, ನಾವು ಓದಿದ್ರೆ ಅವರು ಕರೆಕ್ಟ್ ಸರ್. ಬಟ್ ನಾಳೆ ನಮ್ಮನ್ನ ಬಿಕಾಸ್ ಐ ಆಮ್ ಎಂಪ್ಲಾಯ್ ಆಫ್ ದಿಸ್ ಹಾಸ್ಪಿಟಲ್ ಸರ್ ನಾನು ವೆಸ್ಟ್ ಕ್ಯಾಮ್ರಾ ಬಂದಿಲ್ಲ, ಅಷ್ಟೊಂದು ಕ್ಯಾಮ್ರಾ ವಾಟ್ ಎವರ್ ಇಟ್ ಇಸ್ ಸರ್, ನಮ್ಮ ಡೈರೆಕ್ಟರ್ ಸರ್ ಹೇಳಿದಾಗ ಈ ಕ್ರೂಸ್ ಪರ್ಮಿಷನ್ ಯು ಹ್ಯಾವ್ ಇಂಟರಾಕ್ಟೆಡ್ ಇನ್ಸೈಡ್ ದ ಲಾಸ್ಟ್ ಲೆಟರ್ ನಾನು ಏನು ಆನ್ಸರ್ happy to record. But please tell me, let it not like that. ಹೇಳಿ ಒಳಗಡೆ ಬನ್ನಿ ಸರ್. ಅದು ಸೆನ್ಸಿಟಿವ್ ಏರಿಯಾ ಸರ್, ಕೇಸಸ್ ನಡೀತಾ ಇರ್ತವೆ. ಹೌ ಕ್ಯಾನ್ ವಿ ಗೋ ಇನ್ಸೈಡ್? ಮತ್ತೆ ಇಲ್ಲಿ ಬರಕ್ಕೆ ಹೇಳಿ, ಹಾಗೆ ರೀಚ್ ಆಗಡೆ ಮಾತಾಡೋದು. ಅದೇ ಇಲ್ಲೇ ಸರ್, ಐ ಆಮ್ ಇನ್ ಇದು ಇನ್ಸ್ಟಿಟ್ಯೂಷನ್ ಒಳಗಡೆ ಕೇಸಸ್ ನಡೀತಿರ್ತವೆ ಸರ್. ಇಟ್ಸ್ ಸ್ಟೆರೈಲ್ ಏರಿಯಾ. ಓಕೆ ಆಯ್ತು. ಒಂದ್ ಕಡೆ ಗಿರೀಶ್ ರೆಡ್ಡಿ ಅವರದಾದ್ರೆ ಮತ್ತೊಂದ್ ಕಡೆ ಇನ್ನೂ ಒಂದು ಕಥೆ ನಡೆದಿದೆ. ಇಲ್ಲಿ ಡಾಕ್ಟರ್ ಗಿರೀಶ್ ರೆಡ್ಡಿ ಅವರು ಕರೆ ಮಾಡ್ತಾ ಇದ್ದಂಗೆ ಇನ್ಸ್ಪೆಕ್ಟರ್ ಧರ್ಮೇಂದ್ರ ಅವರು ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಇವರದೇ ದೊಡ್ಡ ಕಥೆ ಆಗಿತ್ತು. ಅದರ ಮಧ್ಯೆ ಇವ್ರು ಯಾಕೆ ಬಂದು ಇಷ್ಟೆಲ್ಲಾ ಸೀನ್ ಕ್ರಿಯೇಟ್ ಮಾಡಿದ್ರು? ಹಾಗಾದ್ರೆ ಧರ್ಮೇಂದ್ರ ಅವರು ವಿವಿ ಪುರಂನ ಠಾಣೆಯ ಇನ್ಸ್ಪೆಕ್ಟರ್. ಇವರು ಏಕಾಏಕಿ ಗಿರೀಶ್ ರೆಡ್ಡಿ ಅವರು ಕರೆ ಮಾಡ್ತಾ ಇದ್ದಂತೆ ಆ ಸ್ಥಳಕ್ಕೆ ಬಂದು ಈ ಒಂದು ಹೈ ಡ್ರಾಮಾಕ್ಕೆ ಮತ್ತೊಂದಿಷ್ಟು ಪುಷ್ಟಿನ ರೀತಿಯಲ್ಲಿ ಮಾಡಿದಾದ್ರು ಯಾಕೆ? ಹಾಗೆ ಬಂದವರೇ ಡಾಕ್ಟರ್ ಶಿವಲಿಂಗಯ್ಯ ಅವರ ಚೇಂಬರ್ಗೆ ಎಂಟ್ರಿ ಕೊಟ್ಟಿದ್ದಾದ್ರು ಯಾಕೆ? ಇಲ್ಲಿ ಚೇಂಬರ್ ಒಳಗೆ ಸೀದಾ ಹೋಗಿ ಚೇಂಬರ್ ನಿಂದ ಹೊರ ಬರ್ತಿದ್ದಂಗೆ ಇವರು ಗರಂ ಆಗಿದ್ ಯಾಕೆ? ಒಳಗೆ ಏನ್ ನಡೀತು? ಹಾಗಾದ್ರೆ ಸಡನ್ ಆಗಿ ಬಂದವರೇ ಡಾಕ್ಟರ್ ಶಿವಲಿಂಗಯ್ಯ ಅವರ ಚೇಂಬರ್ಗೆ ಎಂಟ್ರಿ ಕೊಟ್ಟಕ್ಕೆ ಅಲ್ಲಿಂದ ಹೊರ ಬರ್ತಿದ್ದಂಗೆ ಗರಂ ಆಗಿದ್ ಯಾಕೆ? ಇವರೆಲ್ಲಾ ವರ್ತನೆ ನೋಡಿದಾಗ ಇಲ್ಲಿ ಎಲ್ಲರಿಗೂ ಕೂಡ ಅನುಮಾನ ಮೂಡುವಂತದ್ದು ಸಹಜವೇ. ದಿಢೀರ್ ಗರಂ ಆಗೋದಕ್ಕೆ ಚೇಂಬರ್ ಒಳಗೆ ನಡೆದ ಮಸಲತ್ತಾದ್ರೂ ಏನು? ಇಲ್ಲಿ ಒಳಗೋಗಿ ಹೊರಗೆ ಬರೋ ಅಷ್ಟರಲ್ಲಿ ಧರ್ಮೇಂದ್ರ ಅವರ ಮೂಡ್ ಏನಿದೆ ಅದು ದಿಢೀರ್ ಅಂತೇಳಿ ಚೇಂಜ್ ಆಗೋದಕ್ಕೆ ಕಾರಣ ಏನು? ಇವರು ಒಳಗೋಗಿ ಬರೋ ಅಷ್ಟರಲ್ಲಿ ಅವ್ರ ಮೂಡ್ ಚೇಂಜ್ ಆಗತ್ತೆ ಅಂತಂದ್ರೆ ಒಳಗೇನು ಮಸ್ಲತ್ ನಡೆದಿರ್ಬೇಕು. ಇಲ್ಲ ಅಂತಂದ್ರೆ ಅವ್ರ ಮೂಡ್ ದಿಢೀರ್ ಅಂತ ಹೇಳಿ ಚೇಂಜ್ ಆಗೋದು ಹೇಗೆ ಸಾಧ್ಯ? ನೀವೇ ಹೇಳಿ. ಹಾಗಾದ್ರೆ ಇಲ್ಲಿ ಹಾಗೆ ಬಂದವ್ರೆ ಜನತಾ ಟಿವಿ ವರದಿಗಾರನ ಮೇಲೆ ಗರಂ ಆಗಿದ್ದಾದ್ರು ಯಾಕೆ? ಒಳಗೋಗಿ ಹೊರಗೆ ಬರ್ತಿದ್ದಂಗೆ ಜನತಾ ಟಿವಿಯ ವರದಿಗಾರನ ಮೇಲೆ ಈ ರೀತಿಯಾಗಿ ಗರಂ ಆಗಿ ಮಾತನಾಡಿದ್ಯಾಕೆ? ಈ ಸೀನ್ ಎಲ್ಲ ಕ್ರಿಯೇಟ್ ಮಾಡಿದ್ಯಾಕೆ? ಜನತಾ ಟಿವಿ ಪ್ರತಿನಿಧಿ ವಿರುದ್ಧವೇ ದೂರು ಕೊಡಿ ಅಂತ ಹೇಳಿ ಡಾಕ್ಟರ್ ಗಿರೀಶ್ ರೆಡ್ಡಿಗೆ ಹೇಳಿ ಹೋಗ್ತಾರಂತೆ. ಇವರೇನಾದ್ರೂ ನಿಮ್ಮ ವಿರುದ್ಧ ಏನಾದ್ರೂ ಮಾಡಿದ್ರೆ ನನಗೆ ಇವ್ರ ಬಗ್ಗೆ ದೂರ್ ಕೊಡಿ ಅಂತ ಹೇಳಿ ಗಿರೀಶ್ ರೆಡ್ಡಿ ಅವರ ಬಳಿ ಇವ್ರು ಹೇಳೋಗ್ತಾರಂತೆ ಇನ್ಸ್ಪೆಕ್ಟರ್. ಈ ರೀತಿಯಾಗಿ ಧರ್ಮೇಂದ್ರ ಅವರು ಒಳಗೆ ಬಂದು ಮೂಡ್ ಚೇಂಜ್ ಮಾಡಿಕೊಂಡು ಜನತಾ ಟಿವಿ ಪ್ರತಿನಿಧಿ ಮೇಲೆ ಎಗರಾಡಿ ಅದಾದ ನಂತರ ಗಿರೀಶ್ ರೆಡ್ಡಿ ಅವರಿಗೆ ಇವರ ವಿರುದ್ಧ ದೂರು ಕೊಡಿ ಅಂತೆಲ್ಲ ಹೇಳಿ ಇಷ್ಟೆಲ್ಲ ರಂಪಾಟ ಮಾಡಿ ಹೋಗಿದ್ದಾದ್ರು ಯಾಕೆ? ಜನತಾ ಟಿವಿ ಪ್ರತಿನಿಧಿ ವಿರುದ್ಧವೇ ಡಾಕ್ಟರ್ ಗಿರೀಶ್ ರೆಡ್ಡಿ ಅವರನ್ನ ಇವರು ಎತ್ತಿ ಕಟ್ಟಿದ್ ಯಾಕೆ ಅನ್ನುವಂಥದ್ದು ಕೂಡ ಈಗ ಮೂಡ್ತಾ ಇರುವಂತಹ ಪ್ರಶ್ನೆ ಆಗಿದೆ.